ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ಹೋಟೆಲ್ ಸ್ಟೈಲಲ್ಲಿ ಪರ್ಪು ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ತೊಗರಿಬೇಳೆ 1 ಕಪ್ಪು, ಕಡಲೆಬೇಳೆ 1/4 ಕಪ್ಪು, ಹೆಸರುಬೇಳೆ 1/4 ಕಪ್ಪು, 1-2 ಸ್ಪೂನಷ್ಟು ಹುರಿಗಡಲೆ, 5-6 ಬೆಳ್ಳುಳ್ಳಿ ಹೆಸಳು, 1 ಸ್ಪೂನಷ್ಟು ಜೀರಿಗೆ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕಿದು. ಮೆಣಸಿನ್ಕಾಯಿ ಅಷ್ಟೇ, ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ನಾನು ಇಲ್ಲೊಂದು 8-10 ತಗೊಂಡಿದ್ದೀನಿ ಚಿಕ್ಕ ಮೆಣಸಿನ್ಕಾಯಿ. ನೀವು ನೋಡಿ ಖಾರ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು, ಕಮ್ಮಿ ಬೇಕಂದರೆ ಸ್ವಲ್ಪ ಮೆಣಸಿನ್ಕಾಯಿ ತೆಗೆದಾಕಿ. ಈ ಥರ ಬಾಣಲಿ ಇಟ್ಕೊಂಡು ಕ್ಲೀನಾಗಿ ಬಿಸಿ ಆದಮೇಲೆ ದಪ್ಪ ತಳ ಇರೋವಂಥದ್ದು ಸಿಮ್ಮಲ್ಲೇ ಹುರ್ಕೋಬೇಕು, ಒಂದೊಂದನ್ನು ಸಪ್ರೇಟಾಗಿ. ಈ ಥರ ಫಸ್ಟು ತೊಗರಿಬೇಳೆ ಕೆಂಪು ಹುರ್ಕೋಬೇಕು, ಎಣ್ಣೆ ಏನು ಹಾಕಲ್ಲ, ಇದು ಡ್ರೈ ಆಗಿರುತ್ತೆ. ಕ್ಲೀನಾಗಿ ಈ ಥರ ಹುರ್ಕೋಬೇಕೆಲ್ಲ. ಕೆಂಪು ಹುರ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು. ಫಸ್ಟೆಲ್ಲ ಹುರ್ಕೊಳ್ಳೋಣ. ಇವಾಗ ಫಸ್ಟ್ ತೊಗರಿಬೇಳೆ ಹುರಿತಾ ಇದ್ದೀನಿ. ತೊಗರಿಬೇಳೆ ಈ ಥರ ಸಿಮ್ಮಲ್ಲಿ ಕೆಂಪು ಹುರ್ಕೋಬೇಕು. ಅದೇ ಥರ ಕಡಲೆಬೇಳೆ ಕೂಡ ಹುರಿತಾ ಇದ್ದೀನಿ. ಹೆಸರುಬೇಳೆ ಎಲ್ಲ ಇದೇ ಥರ ಸಿಮ್ಮಲ್ಲಿ ಕೆಂಪು ಹುರಿಬೇಕು. ಹೈಯಲ್ಲಿಟ್ಟರೆ ಸೀದೋಗ್ಬಿಡುತ್ತೆ, ಟೇಸ್ಟು ಚೆನ್ನಾಗಿರಲ್ಲ. ಕೈ ಆಡಿಸ್ತಾನೆ ಇರಬೇಕು, ಬಿಟ್ಟರೆ ಕಪ್ಪಾಗೋಗುತ್ತೆ. ಇವಾಗ ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬೇಗ ಫ್ರೈ ಆಗಿಬಿಡುತ್ತೆ, ನೋಡ್ಕೊಂಡು ಮಾಡಿ. ಹುರ್ಗಡ್ಲೆ ಕೂಡ ಹುರ್ಕೊತಾ ಇದ್ದೀನಿ. ಇದಕ್ಕೆ ಕೊಬ್ಬರಿ ಹಾಕೋದಿಲ್ಲ, ಪರ್ಪು ಪುಡಿ ಅಂದರೆ ಬರೀ ಬೇಳೆ ಪುಡಿ ಅಂತ. ಆಮೇಲೆ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಹುರ್ಕೊಂಡು, ಬೆಳ್ಳುಳ್ಳಿ ಜೀರಿಗೆ ಕೂಡ ಹುರ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಜೀರಿಗೆನೂ ಬೆಳ್ಳುಳ್ಳಿ ಹುರ್ಕೋತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಕೂಡ ಹುರಿದಿಟ್ಕೊಂಡ್ಬಿಡೋಣ. ನೋಡಿ, ಎಲ್ಲ ಈ ಥರ ಹುರಿದಾದ್ಮೇಲೆ ಒಂದು ಪ್ಲೇಟ್ಗಾಗಿ ಇಟ್ಕೊಂಡಿದ್ದೀನಿ. ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು. ಇದನ್ನು ಮೆಣಸಿನ್ಕಾಯಿನೂ ಅದರ ಜೊತೆಗೆ ಹಾಕಿ ಇಟ್ಕೊಂಡ್ಬಿಡೋಣ. ಎಲ್ಲ ಹುರಿದಿದ್ವಲ್ಲ ಬೇಳೆಗಳು ಎಲ್ಲ ತಣ್ಣಗಾಗಿದೆ ನೋಡಿ. ರೂಮ್ ಟೆಂಪ್ರೇಚರಿಗೆ ಬಂದಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಫಸ್ಟು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಕೊಂಡು ಆಮೇಲೆ ಬೇಳೆಗಳು ಹಾಕ್ಕೊಳ್ಳೋಣ. ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಆಮೇಲೆ ನೋಡಿಕೊಂಡು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಇವಾಗ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಈ ಥರ ನೈಸಾಗಿ ಪುಡಿ ಆಗಿದೆ. ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡು, ಏರ್ಟೈಟ್ ಡಬ್ಬಿಗೆ, ರೈಸ್ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಮುಚ್ಚಳ ಮುಚ್ಚಿ ತಣ್ಣಗೆ ಆಗಬೇಕು ಫುಲ್, ಇಲ್ಲ ಅಂದರೆ ಉಂಡೆ ಥರ ಬಂದುಬಿಡುತ್ತೆ. ನೋಡಿ, ಚಟ್ನಿ ಪುಡಿ ರೆಡಿ ಇದೆ. ಪರ್ಪು ಪುಡಿ ನೋಡಿ ಫ್ರೆಂಡ್ಸ್, ಪರ್ಪು ಪುಡಿ ರೆಡಿ ಇದೆ. ಈ ಥರ ನೈಸಾಗಿರಬೇಕು. ಒಂದು ಏರ್ಟೈಟ್ ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ 1-2 ತಿಂಗಳು ಬೇಕಾದರೂ ಇರುತ್ತೆ. ಇದಕ್ಕೆ ಎಣ್ಣೆ ನೀರು ಏನೂ ಹಾಕಿರಲ್ವಲ್ಲ, ತುಂಬ ಚೆನ್ನಾಗಿರುತ್ತೆ. ರೈಸ್ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಕಾಂಬಿನೇಷನ್ನು. ನೀವು ಮನೇಲಿ ಮಾಡ್ಕೊಳ್ಳಿ. ಉಪ್ಪು ಖಾರ ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪರ್ಪು ಪುಡಿ ರೆಡಿ. ಈ ಥರ ಒಂದು ಏರ್ಟೈಟ್ ಡಬ್ಬಕ್ಕೆ ಹಾಕಿಟ್ಕೊಂಬಿಡಿ. ಮಿಕ್ಸಿಗೆ ಹಾಕಿದ್ಮೇಲೆ ತಣ್ಣಗಾದ್ಮೇಲೆ ಡಬ್ಬಕ್ಕೆ ಹಾಕಿ ಮುಚ್ಚಳ ಆಮೇಲೆ ಮುಚ್ಚಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ಕಾರ.